ಕೂತ್ಕೊಳ್ರಯ್ಯ. ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು 5-6 ಜನ ಮಂತ್ರಿಗಳು ಫೋನ್ ಮಾಡಿದ್ರು. ನಾನು ಸುಮ್ಮನೆ ಇನ್ವಿಟೇಷನ್ ಎಲ್ಲ ನಮ್ಮ MLA ಕೊಟ್ಟಿದ್ದೆ. ನಮ್ಮ ಶಾಸಕಾಂಗ ಸಭೆ ನಡೀತು. 6 ದಿನ ದಾವೋಸಲ್ಲಿದೆ, 2 ದಿನ ಅಸೆಂಬ್ಲಿಗೆ ಹೋದೆ. ಶಾಸಕಾಂಗ ಸಭೆಯಲ್ಲಿ ಎಲ್ಲ MLA ಬರ್ರಪ್ಪ ನೀವು ನೋಡಿ ಅಂತ ಹೇಳಿದೆ. ಪಾಪ ಎಲ್ಲರೂ ಕೂಡ ಬಂದು ಸುಮಾರು ಒಂದು 60-70 ಜನ MLA ಬಂದರು. ಈಗೂ ಒಂದು 8 ಜನ ಇಲ್ಲಿದ್ದಾರೆ, ಈಗ ಬರ್ತಾರೆ ಸ್ಟೇಜ್ಗೆ. ಈಗ ಮಂತ್ರಿಗಳು ಫೋನ್ ಮಾಡಿದ್ರು, ಏನೇನು ಕನಕೋತ್ಸವ ಮಾಡ್ತಾ ಇದೆಯೋ ಕರ್ನಾಟಕದ ಉತ್ಸವ ಮಾಡ್ತಾ ಇದೆಯೋ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಕ್ಕೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ ನಾನು. ಆಗ್ಬೋದಾ? ಮೇಕೆದಾಟ್ ಪಾದಯಾತ್ರೆ ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಈಗ ಕೇಂದ್ರ ಸರ್ಕಾರನೇ ಪರ್ಮಿಷನ್ ಕೊಡಬೇಕು ಅಂತೇಳಿ ತೀರ್ಪನ್ನ ಕೊಟ್ಟು ನಿಮ್ಮ ಹೆಜ್ಜೆಗೆ, ನಿಮ್ಮ ಹಕ್ಕಿಗೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ನಿಮ್ಮ ಮಗನ ಕೈಯಲ್ಲೇ ಅದನ್ನ ಪೂಜೆ ಮಾಡೋ ಅಂತ ಒಂದು ಭಾಗ್ಯ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ರಂಗೋಲಿ ಬಿಟ್ಟಿದ್ದೀರಿ. ಮಕ್ಕಳು, ಪುಟಾಣಿ ಮಕ್ಕಳು, ಎಂತ ಪ್ರತಿಭೆ. ಕೊನೆಗೆ 3 ತಂಡ ನೋಡಿದ್ರಿ. ಎಲ್ಲಿದು? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಆ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇದೇ ಈ ಭೂಮಿಯ ಶಕ್ತಿಯನ್ನ ತಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.